ನಮಸ್ಕಾರ, ಜಯಂತಿ ಬಲಾಲ್ ಅಂತ. ನೀವೀಗಾಗಲೇ ಈವೆಂಟ್ ನೋಡಿದ್ದೀರಾ, ಯಾರು ಗೆದ್ದರು ಟೈಟಲ್ ಅಂತ ಎಲ್ಲ. ಸೊ ಹೋಪ್ ಜಸ್ಟಿಫೈ ಮಾಡಿದ್ದೀವಿ. ಇಷ್ಟು ಮಕ್ಕಳಲ್ಲಿ ಯಾರನ್ನ ಗೆಲ್ಸೋದು ಅಂತಲೇ ತುಂಬ ಟೆನ್ಷನ್ ಆಗಿತ್ತು ನಮಗೆ. ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಎಲ್ಲರೂ ತುಂಬ ಗ್ರೂಮ್ ಆಗಿದ್ದಾರೆ. ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಯಿತು. ಕ್ವಾಲಿಟಿ ಮತ್ತು ಇದು ಈವೆಂಟ್ ಎಲ್ಲನೂ ಆರ್ಕಾರ್ ಹೋಟೆಲಲ್ಲಿ ಮಾಡ್ತಾಯಿದ್ದೀವಿ ಈ ಸಲ. JB ಫ್ರೆಶ್ ಫೇಸ್ ಸೀಸನ್ 8 ವರ್ಷ ಅಂದರೆ ಇದು 10-12 ವರ್ಷದಿಂದ ನಡೀತಾ ಇದೆ. ಕೋವಿಡಲ್ಲಿ ನಾವು ಸ್ಟಾಪ್ ನಿಲ್ಲಿಸ್ಬಿಟ್ಟಿದ್ವಿ, ಯಾಕಂದರೆ ಯಾರೂ ಇಂಟ್ರೆಸ್ಟೆಡ್ ಇರಲಿಲ್ಲ ಅವಾಗ ಮಾಡಲಿಂಗಿಗೆ. ಈಗ ಮತ್ತೆ 2 ವರ್ಷದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಏನಂದರೆ ಇಲ್ಲಿಂದ ಇವ್ರನ್ನ ಟ್ರೈನ್ ಮಾಡಿ ಫ್ಯಾಷನ್ ವೀಕಲ್ಲಿ 3 ಕಪಲ್ಸ್, ಬೆಸ್ಟ್ ರನ್ವೇ ಮಾಡಲು, ರನ್ನರು, ವಿನ್ನರ್, ಅವ್ರು 3 ಜನಕ್ಕೆ ಆಪರ್ಚುನಿಟಿ ಕೊಡ್ತೀವಿ ಸೂಪರ್ ಮಾಡೆಲ್ಸ್ ಜೊತೆ ವಾಕ್ ಮಾಡೋಕ್ಕೆ. ಮತ್ತು ಇಲ್ಲಿಂದ ಫಿಲ್ಮ್ ಫೇಸ್ ಆಗಲಿ ತುಂಬ ಜನ ಇದ್ದರು. ಪ್ರಭು ಮುನ್ಕರ್ ಬಂದಿದ್ದರು, ಸೂರಜ್ ಗೌಡ, ಅವರೆಲ್ಲನೂ ಹೊಸ OTT ಪ್ಲ್ಯಾಟ್ಫಾರ್ಮ್ಗೆ ಕಾಸ್ಟ್ ಮಾಡೋಕ್ಕೆ ತುಂಬ ಫೇಸಸ್ ಹುಡುಕ್ತಾ ಇದ್ದಾರೆ. ಆ್ಯಂಡ್ ಮೈಸೂರಲ್ಲಿ ತುಂಬ ಟ್ಯಾಲೆಂಟ್ ಇದೆ ಅಂತ ನಿಮ್ಗೆ ಗೊತ್ತಿದೆ. ತುಂಬ ಆ್ಯಕ್ಟರ್ಸ್ ಇಲ್ಲಿಂದ ದೊಡ್ಡವರಾಗಿದ್ದಾರೆ. ಸೊ ಅವ್ರಿಗೂ ಇಲ್ಲಿ ಬಂದು ನೋಡಿದ್ದಾರೆ. ಸೊ ಎಲ್ಲರೂ ಆ್ಯಕ್ಟಿಂಗ್ ಆಗಲಿ ಇಲ್ಲ ಪ್ರಿಂಟ್ ಶೂಟ್ ಆಗಲಿ ಅದಕ್ಕೆ ಎನ್ಕರೇಜ್ ಮಾಡ್ತೀವಿ. ಈಗ ಅಕಾರ್ ಹೋಟೆಲಲ್ಲೂ ಶೂಟ್ ಮಾಡಬೇಕು, ಸೊ ಸ್ವಲ್ಪ ಮಾಡೆಲ್ಸ್ನ ತಗೊಂಡು ಶೂಟ್ ಮಾಡ್ತೀವಿ. ಆ್ಯಂಡ್ ಈ ಈವೆಂಟ್ನ ಸಕ್ಸಸ್ಫುಲ್ ಮಾಡ್ಸೋಕ್ಕೆ ರಾಜ್ ಡೈಮಂಡ್ಸ್ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಕಂಕಣ ಸಿಲ್ಕ್ಸ್ ಅವರು ಹೆಲ್ಪ್ ಮಾಡಿದ್ದಾರೆ. ಅದರಿಂದ ನಮಗೆ ಈ ಈವೆಂಟ್ನ ಇಷ್ಟು ಸಕ್ಸಸ್ಫುಲ್ ಮಾಡೋಕ್ಕಾಗತ್ತೆ. ವಿನ್ನರ್ಗೆ ಸ್ಕಿನ್ ಕೇರ್ ಕ್ಲಿನಿಕ್ಕು ಮತ್ತು ಇದರಲ್ಲಿ ನಮ್ಮದು ಅವ್ರಿಗೇನಂದರೆ ಆ ಟೈಟಲ್ ಕೊಡ್ತೀವಲ್ಲ ಅದೇ ತುಂಬ ಇಂಪಾರ್ಟೆಂಟ್. ಈ ಥರ ಟೈಟಲ್ಲು ಸೌತಲ್ಲಿ ನಮ್ಮದು ಬೆಸ್ಟ್ ಫ್ಯಾಷನ್ ವೀಕ್, ಮೈಸೂರು ಫ್ಯಾಷನ್ ವೀಕ್ ಆಗ್ತಾ ಇರೋದು. ಅವ್ರಿಗೆ ಆ ಥರ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದೇನೇ ದೊಡ್ಡದು. ಯಾಕಂದರೆ ನಾನು ಮೈಸೂರು ಫ್ಯಾಷನ್ ವೀಕಿಗೆ ಆಡಿಷನ್ ಮಾಡಿದಾಗ ಡೆಲ್ಲಿ, ಬಾಂಬೆಲೆಲ್ಲ ಮಾಡ್ತಿದ್ದರೆ ಸೂಪರ್ ಮಾಡೆಲ್ಸು 100 ಜನ ಬರ್ತಾರೆ. ಅದರಲ್ಲಿ 2 ಫೇಸ್ ತೊಗೊಳ್ಳೋದು ನಾವು. ಸೊ ಆ ಥರ ನಮ್ಮ ಇದರಿಂದ 3 ಜನಕ್ಕೆ ನಾವು ರನ್ವೇ ಕಳಿಸ್ತಾ ಇದ್ದೀವಿ ಅಂದರೆ ಅದು ಗ್ರೇಟ್ ಆಪರ್ಚುನಿಟಿ. ಆ್ಯಂಡ್ ಇದನ್ನು ಇನ್ನೂ ಬೆಳ್ಕೊಂಡು ಹೋಗಲಿ. 8 ಸೀಸನ್ 9th 10th ಇನ್ನೂ ಜಾಸ್ತಿ ಮಾಡೋಣ ಅಂತ ಆಶಿಸ್ತೀನಿ. ಈ ಸಲ ಬೆಂಗಳೂರಿಂದ 3 ಜನ ಡಾಕ್ಟರ್ಸ್ ಇದ್ದರು. ಅವ್ರಿಗೆ ಎಕ್ಸಾಮ್ಸ್ ಇದೆ ಅಂತ ಬರೋಕ್ಕಾಗಿಲ್ಲ. ಲಾಂಚ್ ಟೈಮಲ್ಲಿ ಗ್ರೂಮಿಂಗಿಗೆ ಬಂದಿದ್ದರು. 40 ಫೇಸು ಫೈನಲೈಸ್ ಮಾಡಿದ್ವಿ. 33 ಜನ ಬಂದಿದ್ದಾರೆ. ಬಟ್ ಅದನ್ನು ಟ್ರೈನ್ ಮಾಡಿಸೋಕ್ಕೆ ಬಾಂಬೆಯಿಂದ ಟೀಮ್ ಬಂದಿತ್ತು. ಪ್ರೊಫೆಷ್ನಲ್ ಗ್ರೂಮಿಂಗು ಅವ್ರದ್ದು ಮೇಕಿಂಗ್ ಆಫ್ ಇದು ಅಲ್ಲಿ ತುಂಬ ವೀಡಿಯೋಸ್ ಎಲ್ಲ ಇತ್ತು. ಬಟ್ ಹಾಕೋಕ್ಕೆ ನಮ್ಗೆ ಟೈಮ್ ಆಗಲಿಲ್ಲ. ತುಂಬ ಯಾವ ಥರ ಇಂಟೆನ್ಸ್ ಗ್ರೂಮಿಂಗ್ ಆಗುತ್ತೆ ಇದೆಲ್ಲನೂ ದುಡ್ಡು ಕೊಟ್ಟು ಕಲಿತಾರೆ ಬಾಂಬೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ. ನಾವೆಲ್ಲನೂ ಒಂದು ವೆರಿ ಇದರಲ್ಲಿ ಬೇಸಿಕಲಿ ಮಾಡಿಕೊಟ್ಟಿದ್ದೀವಿ. ಸೊ ಇದು ಫ್ಯಾಷನ್ ವೀಕ್ ಅಲ್ಲ, ಇದು ಬರೀ ಮಾಡೆಲ್ ಹಂಟು. ಲೋಕಲ್ ಟ್ಯಾಲೆಂಟ್ನ ಗ್ರೂಮ್ ಮಾಡಿ ಲಾಂಚ್ ಮಾಡ್ತೀವಿ. ಫ್ಯಾಷನ್ ವೀಕು ನೆಕ್ಸ್ಟ್ 3 ದಿನ ಇರುತ್ತೆ ಆ್ಯಸ್ ಯೂಶಲ್. ಅದರಲ್ಲಿ ಬೇರೆ ಡಿಸೈನರ್ಸ್ ಬರ್ತಾರೆ, ಸೂಪರ್ ಮಾಡೆಲ್ಸ್ ಬರ್ತಾರೆ, ಸೆಲೆಬ್ರಿಟೀಸು ಬರ್ತಾರೆ. ಇದು 1 ರೌಂಡ್. ಈ ಫ್ರೆಶ್ ಫೇಸು ಮಾಡ್ತಾ ಇದೆ. ಇಲ್ಲಿಂದ ಟ್ರೈನ್ ಆಗೋ ಮಾಡೆಲ್ಸು ನೆಕ್ಸ್ಟ್ ಬೇರೆ ಕಡೆಗೂ ಹೋಗ್ಬೋದು. ಇದನ್ನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು. ಅದಾದಮೇಲೆ ಮೈಸೂರು ಫ್ಯಾಷನ್ ವೀಕ್ ಸ್ಟಾರ್ಟ್ ಮಾಡಿದೆ. ಟೈಟಲ್ಸು ಬೆಸ್ಟ್ ಸ್ಮೈಲ್ ಕೊಟ್ಟಿದ್ದೀವಿ, ಬೆಸ್ಟ್ ಆ್ಯಟಿಟ್ಯೂಡ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಬೆಸ್ಟ್ ರನ್ವೇ ಮಾಡಲ್ಲೇ ಆ ಮಾಡೆಲ್ ವಾಕ್ಗೆ ತುಂಬ ಚೆನ್ನಾಗಿದೆ ಅಂತ. ರನ್ನರ್ ಅಪ್ ಆ್ಯಂಡ್ ವಿನ್ನರ್ 3 ಕಪಲ್, ರನ್ವೇ ಮಾಡೆಲ್ಲು, ರನ್ನರ್ ಆ್ಯಂಡ್ ವಿನ್ನರ್ 3 ಜನ ಮೈಸೂರು ಫ್ಯಾಷನ್ ವೀಕ್ ವಾಕ್ ಮಾಡ್ತಾರೆ. ತುಂಬ ಕಾಂಪಿಟೇಷನ್ ಇತ್ತು, ಕಷ್ಟನೂ ಇತ್ತು. ಜೂರಿಗೂ ಒಂದು ಸ್ವಲ್ಪ ನಾನು ಯಾಕೆ ನಾನು ಜೂರಿಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನನಗೆ ಎಲ್ಲರೂ ಇಂಪಾರ್ಟೆಂಟು. ಎಲ್ಲರೂ ಬಂದಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಅವ್ರನ್ನ ಅಷ್ಟು ಲೆವೆಲಲ್ಲಿ ಟ್ರೈನ್ ಮಾಡಿದ್ದೀವಿ. ಈಗ ನಾನು ಒಬ್ರಿಗೆ ಕೊಟ್ಟರೆ ನನಗೆ ಬೇಜಾರಾಗ್ತಾಯಿತ್ತು. ಈಗ ನನಗೆ ಎಲ್ಲೋ ನನ್ನ ಮಕ್ಕಳ ಥರ. ಸೊ ನನಗೆ ಅಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕೆ ನಂಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಟೈಮ್ಸಲ್ಲಿ ಸುನೈನಾ ನೀವು ನೋಡಿದ್ದೀರಾ, ಸೀನಿಯರ್ ಮೋಸ್ಟು. ಆ್ಯಂಡ್ ಪ್ರಭು ಮುನ್ಕರ್ ಹಿ ವಾಸ್ ಅ ಮಾಡೆಲ್, ಈಗ ಆ್ಯಕ್ಟರ್ ಆಗಿದ್ದಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾರಿದ್ದು ಅಂತ. ಆದ್ದರಿಂದ ಅವ್ರದ್ದು ಡಿಸಿಷನ್ನೇ ನಾನು ಬೆಸ್ಟ್ ಅಂತ. ಪಾರ್ಟಿಸಿಪೇಷನ್ 2 ಸಲ ಆಡಿಷನ್ ಮಾಡಿದ್ವಿ. ನಾನು ಬುಟಿಕಲ್ಲೇ ಮಾಡಿದೆ 2 ಸಲ ಆಡಿಷನ್ನು. ಫಸ್ಟ್ ಆಡಿಷನ್ಗೆ 50 ಜನ ಬಂದಿದ್ರು. ಸೆಕೆಂಡ್ ಆಡಿಷನ್ಗೆ 33 ಜನ. ಅದರಲ್ಲಿ 40 ಜನನ ಸೆಲೆಕ್ಟ್ ಮಾಡಿದ್ವಿ. 40 ಜನನ ಟ್ರೈನ್ ಮಾಡಿದ್ವಿ. ಇವತ್ತು 33 ಜನ ಬಂದಿದ್ದಾರೆ. ಹೋಗಿದ್ದಾರೆ, ತುಂಬ ಜನ ಹೋಗಿದ್ದಾರೆ ಇಲ್ಲಿಂದ ವೇದಿಕೆಯಿಂದ. ಈವನ್ ಸೂರಜ್ ಗೌಡ ಸಹ ಇಲ್ಲಿಂದನೇ ಹೋಗಿದ್ದು. ಸೊ ಅದರಿಂದ ನನಗೇನಂದರೆ ಮೈಸೂರಿಂದ ಹೋಗಿರೋರನ್ನ ಮೈಸೂರನ್ನ ಕರೆಯೋಕ್ಕೆ ಇಷ್ಟ ಆಗುತ್ತೆ. ತುಂಬ ಜನ ಹೋಗಿದ್ದಾರೆ. ಈ ಒಂದು ಸೀರಿಯಲಲ್ಲಂತೂ ತುಂಬ ಜನ ಇದ್ದಾರೆ. ಈಗ ಪ್ರಿಯಾಂಕಾ ಕುಮಾರ್ ಮೈಸೂರು, ಪ್ರಿಯಾಂಕಾ ಕುಮಾರಿ ಆ್ಯಕ್ಟ್ರೆಸ್, ಅವಳು ಮೈಸೂರು. ಸೊ ಬಟ್ ನಾವು ಶಿ ಇಸ್ ಮೇಡ್ ಇನ್ ಬಿಗ್. ಆ ಥರ. ಥ್ಯಾಂಕ್ ಯು. JB ಫ್ರೆಶ್ ಫೇಸ್ ಸೀಸನ್ 8 ಆರ್ಕೋರ್ ಹೋಟೆಲಲ್ಲಿ ಹೋಸ್ಟ್ ಮಾಡಿದ್ವಿ. ಇದು ತುಂಬ ಚೆನ್ನಾಗಾಯಿತು ಈವೆಂಟು. ಸೊ ಥ್ಯಾಂಕ್ ಯು ಜಯಂತಿ ಬಳ್ಳಾಲ್ ಮ್ಯಾಮ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತು ಈ ಬ್ಯೂಟಿಫುಲ್ ಈವೆಂಟ್ನ ಹೋಸ್ಟ್ ಮಾಡೋದಕ್ಕೆ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ನಾವು 1-2 ವೀಕ್ಸಿಂದ ತುಂಬ ಎಫರ್ಟ್ಸ್ ಹಾಕಿದ್ದೀವಿ. ಅವ್ರು ಒಳ್ಳೆ
ಮಾಡೆಲ್ಸ್ ಮತ್ತು ನಮಗೆ ಅವ್ರು ಒಳ್ಳೆ ಟ್ರೈನರ್ಸ್ ಮತ್ತು ಮಾಡೆಲ್ಸ್ನೆಲ್ಲ ಕರೆಸಿ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಮೇಕಪ್ ಮತ್ತು ಗ್ರೂಮಿಂಗ್ ಟೀಮು ತುಂಬ ಹಾರ್ಡ್ ವರ್ಕ್ ಮಾಡಿ ಇವತ್ತು ಸಖತ್ ಎಫರ್ಟ್ಸ್ ಹಾಕಿದ್ದೀವಿ. ಐ ಥಿಂಕ್ ಎಫರ್ಟ್ಸ್ ಹಾಕಿದ್ದೆಲ್ಲ ಇವತ್ತು ಪೇ ಆಫ್ ಆಗಿದೆ. ಒಳ್ಳೆ ಶೋ ಬಂತು, ಆಡಿಯನ್ಸ್ ಎಲ್ಲ ಎಂಜಾಯ್ ಮಾಡಿದ್ರು ಅನಿಸುತ್ತೆ. ನಾವು ಕಾನ್ಫಿಡೆಂಟಾಗಿ ವಾಕ್ ಮಾಡಿದ್ವಿ, ಸೊ ಖುಷಿಯಾಗಿದೆ, ಚೆನ್ನಾಗಿ ನಡೀತು. ಅದು ಬಿಟ್ಟು ನೀವು ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಆಗಿದ್ದು, ನಿಮಗೆ ನೀವು ಯಾರು ಅಂತ ಗೊತ್ತಿದ್ದು, ನಿಮ್ಮ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡೋಕ್ಕೆ ನಿಮಗೆ ಗೊತ್ತಿದ್ದರೆ ಐ ಥಿಂಕ್ ನೀವು ವಿನ್ನರ್ ಪೊಟೆನ್ಷಿಯಲ್ ಆಲ್ವೇಸ್ ಕ್ಯಾರಿ ಮಾಡ್ತೀವಿ. ಸೊ ಮ್ಯಾಮ್ ನೀವು ನಾನು ಈಗ ಲಾ ಸ್ಟೂಡೆಂಟ್ ಆ್ಯಕ್ಚುಲಿ, ಆದರೆ ಫಸ್ಟ್ ಟೈಮ್ ಮಾಡ್ಲಿಂಗ್ ಟ್ರೈ ಮಾಡ್ತಿರೋದು. ಅದಕ್ಕೆ ಏನು ನಿಮ್ಮನ್ನು ಸ್ಟಾಪ್ ಮಾಡಬಾರ್ದು, ಏನು ಬೇಕೋ ನೀವು ಮಾಡ್ಕೊಳ್ಳೇಬೇಕು. ಹಂಗೆ ಇಟ್ಕೊಂಡು ಆ್ಯಟಿಟ್ಯೂಡ್ ಇದ್ದರೆ ಎಲ್ಲ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಾಮ್. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಬರ್ತೀವಿ ಅಂತಲೂ ಗೊತ್ತಿದ್ದಿಲ್ಲ. ನಾನು ಲಾ ಸ್ಟೂಡೆಂಟ್ ಆಗಿದ್ದೆ, ಇಲ್ಲಿ ಈ ಸಿಚುವೇಶನ್ ಬಂದಿರ್ತೀನಿ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ವೆರಿ ಗ್ರೇಟ್ಫುಲ್. ಎಸ್, ತುಂಬ ದೇ ಕಾಲ್ ಪ್ರೊಫೆಷ್ನಲ್ಸ್ ಎಲ್ಲರೂ ಬಂದಿದ್ದಾರೆ. ಬಾಂಬೆಯಿಂದ ಎಲ್ಲ ಬಂದಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ತುಂಬ ಚೆನ್ನಾಗಿತ್ತು, ವೆರಿ ಹೆಲ್ಪ್ಫುಲ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಈಶ್ವರ್ ಸುರಣ, ರಾಜ್ ಡೈಮಂಡ್ಸಿಂದ. ಸೊ ನಾವು ನಮ್ಮ ಬೇಸ್ ಮೈಸೂರಿಂದಾನೆ. ಸೊ ನಮಗೆ ಒಂದು ಭಾಳ ಖುಷಿ ಇದೆ. ನಾವು ಜಯಂತಿ ಬಳ್ಳಾಲ್ ಅವ್ರ ಜೊತೆ ಫ್ಯಾಷನ್ ಶೋ ಮಾಡಿದ್ವಿ. ಸೊ ಅದು ಒಂದು ನಮ್ಮ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು ಮೈಸೂರಲ್ಲಿ ಫ್ಯಾಷನ್ ಶೋ ಮಾಡೋಕ್ಕೆ. ಮತ್ತು ಈಗ ದಸರಾ ಬರ್ತೈತೆ, ಸೊ ನಾವೆಲ್ಲ ನಮ್ಮ ಜ್ಯುವೆಲ್ರಿನ ನಾವಿಲ್ಲಿ ಶೋಕೇಸ್ ಮಾಡಿದ್ವಿ. ಸೊ ನಾನು ಎಲ್ಲರನ್ನ ಹೇಳ್ತೀನಿ, ಮೈಸೂರಿಗೆ ಒಂದು ಸತಿ ನಮ್ಮ ಜ್ಯುವೆಲ್ರಿನ ನೋಡಿ ಹೇಗೆ ಒಂದು ಡಿಫ್ರೆಂಟ್ ವೆರೈಟಿ ಆಫ್ ಜ್ಯುವೆಲ್ರೀಸ್ಗಳು ಮಾಡಿದ್ದೀವಿ ಅಂತ. ನಮ್ಮ ಜ್ಯುವೆಲ್ರಿ ಸ್ಟೋರ್ಸ್ ಬ್ಯಾಂಗ್ಳೂರು ಮತ್ತು ಮೈಸೂರು ಎರಡು ಕಡೆಯೂ ಇದೆ. ಸೊ ಜನರಿಗೇನು ಭಾಳ ಅನುಕೂಲ ಆಗುತ್ತೆ. ಎಲ್ಲಿ ಬೇಕಂದ್ರೂ ಅವ್ರು ಕನ್ವೀನಿಯೆಂಟಾಗಿ ಎಲ್ಲಿ ಬೇಕಾದರೂ ಬರ್ಬೋದು ಅಂತ. ಮತ್ತು ಭಾಳ ನನಗೆ ಒಂದು ಖುಷಿ ಏನಂತಂದರೆ, ನಮ್ಮ ಮೈಸೂರಲ್ಲಿ ಫ್ಯಾಷನ್ ಶೋ ಇತ್ತು. ಸೊ ನಮಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು. ಮತ್ತು ಎಲ್ಲ ಜನರಿಗೂ ಇಲ್ಲಿ ನಮ್ಮ ಮೈಸೂರು ಫ್ಯಾಮ್ಲಿಗೂ ನೋಡೋ ಥರ ಇತ್ತು ಒಂದು ಫ್ಯಾಷನ್ ಶೋನ. ಥ್ಯಾಂಕ್ ಯು. ಈ ಥರನೇ ನಾವು ಕಂಟಿನ್ಯೂ ಮಾಡಬೇಕಂತ ನಾನು ಹೇಳ್ತೀನಿ. ಖುಷಿ ಆಯಿತು ಇವತ್ತು. ಭಾಳ ಒಳ್ಳೆ ಫ್ಯಾಷನ್ ಶೋ ಇತ್ತು. ಮತ್ತು ಎಲ್ಲ ಮೆಂಬರ್ಸ್ಗಳಿಗೆ ಮತ್ತು ಎಲ್ಲ ವಿನ್ನರ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅವರು ಭಾಳ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಮಾಡಿದ್ದ ಸರ್ ನೀವು? ನಾನು ಇಲ್ಲಿ ಫ್ಯಾಷನ್ ಶೋ ಮೈಸೂರಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ಬಟ್ ಜಯಂತಿ ಅವರು ಭಾಳ ಹಳೆ ಪರಿಚಯ ನಮಗೆ. ಸೊ ಈ ಸತಿ ಜಯಂತಿ ಮೇಡಮ್ ಜೊತೆ ಫಸ್ಟ್ ಟೈಮ್ ಮಾಡಿದ್ದೀವಿ ನಾವು. ಸೊ ಮುಂದ್ಗಡೆನೂ ಮಾಡಬೇಕಂತ, ಬಿಕಾಸ್ ನಾವೆಲ್ಲ ಒಳ್ಳೆ ಒಂದು ಫ್ಯಾಮ್ಲಿ ಥರ ಇದ್ದೀವಿ. ಸೊ ನಮಗೆ ಭಾಳ ಕಂಫರ್ಟಬಲ್ ಆಗಿರ್ತದೆ ಇಲ್ಲಿ ಇರುವಾಗ. ಥ್ಯಾಂಕ್ ಯು. ಥ್ಯಾಂಕ್ ಯು.